ಸೈಡ್ ಬನ್ನಿ ಸರ್, ಇಲ್ಲೇ ಬರೋಣ ಸರ್. ಬಿಡಿ ಸರ್, ಇನ್ನೇ ಬಿಡಿ ಸರ್. ठीक है सर. सर ಈ ಕಡೆ ಡಿಕೆ ಸರ್, ಈ ಕಡೆ ಮೀನುಗಾರಿಕೆ ಇಲಾಖೆಯ ಸಚಿವರಾದಂತಹ ಶ್ರೀ ಮಂಕಾಳ ವೈದ್ಯರಾಗಿದ್ದಾರೆ. ಅವರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾನ್ಯ ನಗರಾಭಿವೃದ್ಧಿ ಸಚಿವರು ಶ್ರೀ ವೈದ್ಯ ಸುರೇಶ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಗೀತೆಯೊಂದಿಗೆ ಕಾರ್ಯಕ್ರಮವನ್ನ ಇಲಾಖೆಯ ಒಂದು ದೊಡ್ಡ ಜವಾಬ್ದಾರಿಯನ್ನು ವಹಿಸಿಕೊಂಡು ಈ ಮೀನಿನ ಇಲಾಖೆಗೆ ಒಂದು ಹೊಸ ರೂಪವನ್ನು ಕೊಡ್ತಾ ಇರತಕ್ಕಂಥ ಮಲ್ಕಾಳ ವೈದ್ಯರು ವಿಶ್ವ ಮೀನುಗಾರಿಕೆ ದಿನಾಚರಣೆಯ ಅಂಗವಾಗಿ ಪ್ರತಿ ವರ್ಷ ನವೆಂಬರ್ 21 ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ಮೀಟಿಂಗ್ ಇದೆ, ಕೋರ್ಟ್ ಕೇಸ್ ವಿಚಾರ. ಅದಕ್ಕೆ ನಾನು ಹೋಗಬೇಕು, ಎಲ್ಲ ಕಾಯ್ತಾ ಇದ್ದಾರೆ. ಸೊ ಉದ್ಘಾಟನೆ ಮಾಡಿಬಿಟ್ಟು ಮುಖ್ಯಮಂತ್ರಿಗಳ ಅನುಮತಿ ತೆಗೆದುಕೊಂಡು ಹೊರಡ್ತಾ ಇದ್ದೇನೆ. ಮಂತ್ರಿಗಳಿಗೆ ಹೇಳಿದ್ದೆ, ಬಹಳ ಸಂತೋಷ. ಸಮೃದ್ಧ ಜಲಸಂಪತ್ತಿನ ಸಂಕೇತವಾದ ಜೀವಂತ ಅಲಂಕಾರಿಕ ಮೀನುಗಳನ್ನ ಈ ಫಿಶ್ ಬೌಲ್ಗೆ ಬಿಡುವ ಮೂಲಕ ಮತ್ಸ್ಯ ಮೇಳದ ಹೊಸ ಪಯಣಕ್ಕೆ ಎಂಥ ವೈಶಿಷ್ಟ್ಯವಾದಂತಹ ಉದ್ಘಾಟನೆ ಅಲ್ಲ. ನಮ್ಮ ಮತ್ಸ್ಯ ಮೇಳಕ್ಕೆ ಸಾಂಕೇತಿಕವಾಗಿ ಜಲ ಸಂಪತ್ತಿನ ಸಂಕೇತ ಅಂದ್ರೆ ಅದು ಮೀನು. ಜೀವಂತ ಅಲಂಕಾರಿಕ ಮೀನುಗಳನ್ನ ಈ ಫಿಶ್ ಬೌಲ್ಸ್ಗೆ ಬಿಡುವುದರ ಮೂಲಕ ಗೌರವಾನ್ವಿತ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು, ವೇದಿಕೆ ಮೇಲಿರುವಂತಹ ಎಲ್ಲಾ ಗಣ್ಯಾಧಿಗಣ್ಯರು. ನೀರು ಬರಬೇಕಾದ್ರೆ ವಿದ್ಯುತ್ ಶಕ್ತಿಯನ್ನ ಮೋಟರ್ ಆನ್ ಮಾಡಿದ್ರೆ ಮಾತ್ರ ಸಾಧ್ಯ. ಅದಕ್ಕೆ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ, ಸಣ್ಣ ಸಣ್ಣ ಕೆರೆಗಳ ಈ ಮೀನುಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲ ಪ್ರೋತ್ಸಾಹಿಗಳೇ ಬಂದು ಬಗೆಹರಿದೆ. ಮೀನು ಎಂದರೆ ಒಂದು ಲಕ್ಷ್ಮಿ. ನಾವೆಲ್ಲ ರೈತರು ಉದ್ಯೋಗವನ್ನು ಕೊಡ್ತಾ ಇದ್ದೀರಿ, ಹಣನೂ ಕೊಡ್ತಾ ಇದ್ದೀರಿ. ಆದ್ರಿಂದ ಇವತ್ತು ನಿಮ್ಮೆಲ್ಲರೂ ಕೂಡ ಈ ನೀರಿನ ಈ ಮೀನುಗಾರಿಕೆ ದಿನ ವಿಶ್ವ ಮೀನು ಶ್ರೀಮತಿ ಮಾಲಾ ನಾರಾಯಣರಾವ್ ಅವರೇ, ನಮ್ಮ ಅಧ್ಯಕ್ಷರು ಶ್ಯಾಮಲಾ ಇಕ್ಬಾಲ್ ಅವರೇ, ದಿನೇಶ್ ಕುಮಾರ್ ಅವರೇ, ವೇದಿಕೆ ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ಮಿಕ್ಕಿದ ವಿಚಾರ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಮೀನುಗಾರಿಕೆ ಸಚಿವರು ಮಾಡ್ತಾ ಇದ್ದಾರೆ. ಮಿಕ್ಕಿದೆಲ್ಲ ನಿಮ್ಮ ಆತ್ಮಬಲ, ಆತ್ಮವಿಶ್ವಾಸದಿಂದ ಈ ಮೀನುಗಾರಿಕೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಮೀನು ಹಿಡಿಯೋದು ಬೇರೆ, ಹೇಳಿಕೆಯನ್ನು ಕೂಡ ಕೊಟ್ಟು ನಿಮ್ಮ ಪ್ರದರ್ಶನಗಾರರು ತೋರಿಸ್ತಾ ಇದ್ರು. ನಾನು ಅವರಿಗೆ ನಮ್ಮ ಮಶೀರ್ ಫಿಶ್ ತೋರಿಸ್ತೆ. ನಮ್ಮ ಸಂಗಮದಲ್ಲಿ
ತಾಳ್ಮೆಯ ವೃತ್ತಿಯನ್ನ ಇಟ್ಕೊಂಡು ಬಂದಿದ್ದೀರಿ, ಶ್ರಮಜೀವಿಗಳಿದೆ. ಒಂದು ಮಾತ್ರ ಹೇಳಿದ್ರೆ ಖುಷಿನೋತ ಪುಸ್ತಕವನ್ನ ಬಿಡುಗಡೆ ಮಾಡಬೇಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಮೀನುಗಾರಿಕಾ ಸಚಿವರು, ಸನ್ಮಾನ್ಯ ನಗರ ಅಭಿವೃದ್ಧಿ ಸಚಿವರು ಹಾಗೂ ಗಣ್ಯರಲ್ಲಿ ಪ್ರಾರ್ಥಿಸ್ತೇನೆ. ರೈತರ ಕೈಪಿಡಿ, ಮೀನುಗಾರಿಕಾ ರೈತರಿಗೆ, ಕೃಷಿಕರಿಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಸಹ ಹೊಂದಿರುವಂತಹ ಪುಸ್ತಕ, ಅದು ರೈತರ ಕೈಪಿಡಿ. ಕರ್ನಾಟಕ ಮತ್ಸ್ಯ ಮೇಳದಲ್ಲಿ ಇಂದು ಲೋಕಾರ್ಪಣೆಗೊಳ್ತಾ ಇದೆ. ಇಲಾಖೆಯ ಅಂಕಿ ಅಂಶಗಳ ಪಕ್ಷಿ ನೋಟ, ಅದು ಮತ್ಸ್ಯಧಾಮ ಯಾತ್ರಾ ಎನ್ನುವಂಥ ಪುಸ್ತಕ ಕೂಡ ಇಂದು ಮತ್ಸ್ಯಮೇಳ 2025ರಲ್ಲಿ ಲೋಕಾರ್ಪಣೆಗೊಳ್ತಾ ಇದೆ. ಒಂದು ಜೋರಾದ ತಮ್ಮರವರು ಸಹ ದಯಮಾಡಿ ವೇದಿಕೆ ಮೇಲೆ ಬಂದು ಈ ಪ್ರಶಸ್ತಿಯನ್ನ ಸ್ವೀಕರಿಸಬೇಕಾಗಿ ವಿನಂತಿಸ್ಕೊಳ್ತೇನೆ. ಒಳನಾಡು ಭಾಗದಲ್ಲಿ ಯಾಸೀನ್ ಅಬ್ದುಲ್ ಅವರಿಗೆ ಪ್ರಶಸ್ತಿ, ಶ್ರೀಮತಿ BC ಸುಶೀಲಮ್ಮ ಅವರಿಗೆ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ಹಾಗೂ ಕರಾವಳಿ ಮೀನುಗಾರರು ಸಹ ದಯಮಾಡಿ ವೇದಿಕೆ ಮೇಲೆ ಬಂದು ನಾನು ಹೆಸರು ಹೇಳ್ತಾ ಪ್ರಶಸ್ತಿಯನ್ನ ಸ್ವೀಕರಿಸಬೇಕಾಗಿ ವಿನಂತಿಸ್ಕೊಳ್ತೇನೆ. ಈಗ ಶ್ರೀಮತಿ BC ಸುಶೀಲಮ್ಮರವರಿಗೆ ವೇದಿಕೆ ಮೇಲೆ ಪ್ರಶಸ್ತಿ. ಕಂಗ್ರ್ಯಾಚುಲೇಷನ್ಸ್. ಈಗ ಡೆರಿಕ್ ವಿಲಿಯಂ ಕ್ರಾಸ್ತಾ ಕರಾವಳಿ ಭಾಗದಿಂದ ಅವರಿಗೆ ಅವರು ಮುಂದೆ ವೇದಿಕೆ ಮೇಲೆ ಬರಬೇಕು, ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಶ್ರೀ ಶಶಿಧರ್ ಹೆಗಡೆ ಕೋಣೆ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಇದಾದ ಮೇಲೆ ನಮ್ಮ ಮೀನುಗಾರಿಕಾ ಸಂಘ ಸಂಸ್ಥೆಗಳ ರೆಪ್ರೆಸೆಂಟೇಟಿವ್ಸ್ ದಯಮಾಡಿ ವೇದಿಕೆ ಮೇಲೆ ಬಂದು ಪ್ರಶಸ್ತಿಯನ್ನ ಸ್ವೀಕರಿಸಬೇಕು. ನಾವೆಲ್ಲರೂ ಕಾಯ್ತಿರುವಂಥ ಸಮಯ ಬಂದಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಹಾಗಾಗಿ ಎಲ್ಲರೂ ಸಹ ಶಾಂತಚಿತ್ತರಾಗಿ ಕುಳಿತು ಕಾರ್ಯಕ್ರಮವನ್ನು ವೀಕ್ಷಿಸಬೇಕಾಗಿ ವಿನಂತಿಸ್ಕೊಳ್ತೇನೆ. ಶ್ರೀಧರ್ ಹೆಗ್ಡೆರವರಿಗೆ ಈಗ ಪ್ರಶಸ್ತಿ ಹಾಗೂ ಶ್ರೀ ರಮೇಶ್ ರವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಎಲ್ಲರೂ ಸಹ ದಯಮಾಡಿ ಕುಳಿತುಕೋಬೇಕಾಗಿ ಮೀನುಗಾರಿಕಾ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕೆಲಸವನ್ನು ಮಾಡ್ತಿರುವಂತಹ ಸಹಕಾರ ಸಂಘಗಳು ಹೆಸರು ಹೇಳ್ತಾ ಹೋಗ್ತದೆ. ಬೇಗ ದಯಮಾಡಿ ವೇದಿಕೆ ಮೇಲೆ ಬರುವ ಪ್ರಶಸ್ತಿ ಶ್ರೀ ವಾಣಿ ವಿಲಾಸ ಮೀನುಗಾರರ ಸಹಕಾರ ಸಂಘ, ದಯಮಾಡಿ ವೇದಿಕೆ ಮೇಲೆ ಬರಬೇಕಾದ ಕೇಳ್ಕೊಳ್ತೇನೆ. ಬೇಗ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಕೈಪಂಚ ಮೀನುಗಾರರ ಪ್ರಾಥಮಿಕ ವಿವಿಧೋದ್ದೇಶ ಸಹಕಾರ ಸಂಘ, ಯಾರೆಲ್ಲರೂ ದಯಮಾಡಿ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ವಿವಿಧೋದ್ದೇಶ ಸಹಕಾರ ಸಂಘ, ಪರಿಶಿಷ್ಟ ಜಾತಿ ಮೀನುಗಾರರ ಸಹಕಾರ ಸಂಘ, ಮಂಗಳೂರು ಯಾಂತ್ರಿಕ ಮೀನುಗಾರಿಕಾ ಸಂಘಗಳು ಅಪ್ರತಿಮವಾದಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ. ಹಾಗಾಗಿ ಅವರನ್ನ ಗುರುತಿಸಿ ಆ ಸಂಘ ಸಂಸ್ಥೆಗಳಿಗೆ ಇಂದು ವೇದಿಕೆ ಮೇಲೆ ಜ್ವರದ ಚಪ್ಪಾಳೆಗಳನ್ನು ಸಹ ಧನ್ಯವಾದಗಳು. ಎಲ್ಲ ಸಂಘ ಸಂಸ್ಥೆಗಳ ರೆಪ್ರೆಸೆಂಟೇಟಿವ್ಸ್, ನಾನು ಹೇಳಿದ ಸಂಘ ಸಂಸ್ಥೆಗಳ ರೆಪ್ರೆಸೆಂಟೇಟಿವ್ಸ್ ದಯಮಾಡಿ ಈ ಪ್ರಶಸ್ತಿಯನ್ನ ವೇದಿಕೆ ಮೇಲೆ ಸ್ವೀಕರಿಸಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರಿಗೂ ಪ್ರಶಸ್ತಿಯನ್ನ ನೀಡಿ ಧನ್ಯವಾದಗಳು. ಇದರೊಂದಿಗೆ ವೇದಿಕೆ ಕಾರ್ಯಕ್ರಮವನ್ನು ಆರಂಭಿಸುವಂತ ಸಮಯ ಆಗ್ತಾ ಇದೆ. ನೀಡಿದಂಥ ನಮ್ಮೆಲ್ಲರ ಒಂದು ಶಕ್ತಿ, ಒಂದು ಗೈಡಿಂಗ್ ಫೋರ್ಸ್ ಅಂದರೆ ಅದು ನಮ್ಮ ರಾಜ್ಯದ
ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು. ಶ್ರೀಯುತರಿಗೆ ಅನಂತ ಅನಂತ ಹೃದಯ ತುಂಬಿದ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಮಾನ್ಯ ನಗರಾಭಿವೃದ್ಧಿ ಸಚಿವರಾದಂತಹ